ರಾಜ್ಯದಲ್ಲಿ 3 ವಿಧಾನಸಭಾ ಕ್ಷೇತ್ರಗಳು ಶಿಗ್ಗಾವಿ, ಚನ್ನಪಟ್ಟಣ, ಸಂಡೂರಿನಲ್ಲಿ ಬೆಳ್ಳಂಬೆಳಗ್ಗೆನೆ ಮತದಾನ ಶುರುವಾಗಿದ್ದು, ಇತ್ತ ಯುವ ಮತದಾರರಿಂದ ಮೊದಲ ಹಕ್ಕು ಚಲಾವಣೆ ಮಾಡಲಾಗಿದೆ. ಇನ್ನು ಅಭ್ಯರ್ಥಿಗಳ ಭವಿಷ್ಯವನ್ನ ಬರಿತಾ ಇರುವ ಮತದಾರ ಪ್ರಭು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಇಂದು ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರ ಪ್ರಭು ಬರಿತಾ ಇದ್ದಾನೆ. ಕರ್ನಾಟಕದ ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆಯ ಮತದಾನ ಶುರುವಾಗಿದೆ. ಹೀಗಾಗಿ ಮತದಾರ ಅಭ್ಯರ್ಥಿಗಳ ಹಣೆ ಬರಹವನ್ನ ನಿರ್ಧರಿಸಲಿದ್ದಾನೆ. 3 ಕ್ಷೇತ್ರಗಳು ಕೂಡ ಹೆಚ್ಚಾಗಿ ಸದ್ದು ಮಾಡಿವೆ. ಸೊ ಯಾರ ಕೈ ಹಿಡಿಯಲಿದ್ದಾನೆ ಮತದಾರ ಪ್ರಭು ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು. ಎಲ್ಲ ಕುತೂಹಲ ಪ್ರಶ್ನೆಗಳಿಗೆ ನವೆಂಬರ್ 23ಕ್ಕೆ ಉತ್ತರ ಸಿಗಲಿದೆ. 3 ಕ್ಷೇತ್ರಗಳ ಉಪಚುನಾವಣೆ ಸಾಕಷ್ಟು ಕುತೂಹಲ ಮೂಡಿಸಿದ್ದು, ಒಂದು ರೀತಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಾಯಕರು ಸಾಕಷ್ಟು ಕುತೂಹಲದಲ್ಲಿದ್ದಾರೆ. ಇಷ್ಟು ದಿನಗಳ ಕಾಲ ಅಬ್ಬರದ ಮತಪ್ರಚಾರ, ರೋಡ್ ಶೋ, ಕ್ಯಾಂಪೇನ್, ಸಮಾವೇಶ, ಸಭೆ, ಆಯಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ ಘಟಾನುಘಟಿ ನಾಯಕರೇ ಅಖಾಡಕ್ಕೆ ಧುಮುಕಿ ಅಬ್ಬರದ ಮತಪ್ರಚಾರವನ್ನು ನಡೆಸಿದ್ರು. ಇನ್ನು ಅವರ ಮತಪ್ರಚಾರ ಶ್ರಮಕ್ಕೆ ಇವತ್ತು ಪ್ರತಿಫಲ ಸಿಗಲಿದೆಯಾ? ಯಾರ ಕೈ ಹಿಡಿಯಲಿದ್ದಾನೆ ಮತದಾರ ಪ್ರಭು? ಕಾದು ನೋಡಬೇಕು. ಹಾಗೆ ಚನ್ನಪಟ್ಟಣದಲ್ಲಿ ಬಿರುಸಿನಿಂದ ಮತದಾನ ಸಾಗಿದೆ. ಜನರು ಸರತಿ ಸಾಲಿನಲ್ಲಿ ಬಂದು ನಿಂತು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಹಾಗೆ ಸಿಪಿವೈ ಭವಿಷ್ಯವನ್ನ ಬರಿತಾ ಇದ್ದಾರೆ ಮತದಾರರು. ಸಾಕಷ್ಟು ಕುತೂಹಲ ಮೂಡಿಸಿರುವಂತಹ ಕ್ಷೇತ್ರ ಅದು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ಕ್ಷೇತ್ರ. ಹೆಚ್ಚು ಸದ್ದು ಮಾಡ್ತಾ ಇರುವಂತಹ ಕ್ಷೇತ್ರ ಇದು. ಆಡಳಿತ ಪಕ್ಷ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳಾದ ಜೆಡಿಎಸ್, ಬಿಜೆಪಿಗೆ ಚನ್ನಪಟ್ಟಣ ಒಂದು ರೀತಿ ಪ್ರತಿಷ್ಠೆಯಾಗಿ ಮಾರ್ಪಟ್ಟಿದೆ ಅಂತಲೇ ಹೇಳಬಹುದು. ಇನ್ನು ಚನ್ನಪಟ್ಟಣದಲ್ಲಿ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ, ಇತ್ತ ಕಾಂಗ್ರೆಸ್ನಿಂದ ಸಿಪಿ ಯೋಗೇಶ್ವರ್ ಕಣದಲ್ಲಿದ್ದಾರೆ. ಚನ್ನಪಟ್ಟಣದಲ್ಲಿ ಒಟ್ಟು 2,32,949 ಮತದಾರರಿದ್ದಾರೆ. ಗಮನಿಸ್ತಾ ಇದ್ದೀರಾ, ಬೆಳ್ಳಂಬೆಳಗ್ಗೆನೆ ಮತದಾರರು ಸರತಿ ಸಾಲಿನಲ್ಲಿ ಬಂದು ನಿಂತು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಒಟ್ಟು 276 ಮತಗಟ್ಟೆಗಳನ್ನು ಚನ್ನಪಟ್ಟಣದಲ್ಲಿ ಸ್ಥಾಪನೆ ಮಾಡಲಾಗಿರುವಂಥದ್ದು. ಇನ್ನು ನಗರ ಪ್ರದೇಶದಲ್ಲಿ 62, ಗ್ರಾಮೀಣ ಪ್ರದೇಶದಲ್ಲಿ 214 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ. ಹೆಬ್ಬಾರ್, ಆಡಳಿತ ಪಕ್ಷ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳಾದ ಬಿಜೆಪಿ, ಜೆಡಿಎಸ್ಗೆ ಚನ್ನಪಟ್ಟಣ ಪ್ರತಿಷ್ಠೆಯ ಕಣ ಅಂತಲೇ ಹೇಳಬಹುದು. ಜಿದ್ದಾಜಿದ್ದಿನ ಪೈಪೋಟಿ ಕೂಡ ನಡೀತಾ ಇರುವಂಥದ್ದು. ಇನ್ನು ಬೆಳಗ್ಗೆಯಿಂದ ಮತದಾರರು ಕೂಡ ಸರತಿ ಸಾಲಿನಲ್ಲಿ ಬಂದು ನಿಂತು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಅಭ್ಯರ್ಥಿಯ ಭವಿಷ್ಯವನ್ನ ಬರಿತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ. ಮಧು, ಚನ್ನಪಟ್ಟಣದಲ್ಲಿ ಈಗಾಗಲೇ ಮತದಾನ ತುರುಸಿನಿಂದ ನಡೀತಾ ಇದೆ. ಸಾಕಷ್ಟು ಜನ ಬಂದು ಮತದಾನ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಹೊತ್ತಿಗೆ ಬೇರೆ ಬೇರೆ ಕಡೆ ಕೆಲಸಕ್ಕೆ ಹೋಗುವಂತವರೆಲ್ಲರೂ ಕೂಡ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ರಾಜಕಾರಣಿಗಳಿಗೆ, ಬೇರೆ ಬೇರೆ ರಾಜಕಾರಣಿಗಳಿಗೆ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಥವಾ ತಮ್ಮ ಮೇಲಿನ ಆರೋಪವನ್ನ ದೂರ ಸರಿಸಿ ಜನಮಾನಸದಲ್ಲಿ ನಾವು ಇದೀವಿ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೆ, ರಾಜಕೀಯ ಭವಿಷ್ಯಕ್ಕಾಗಿ ಹಲವಾರು ಕಾರಣಕ್ಕಾಗಿ ಅಲ್ಲಿ ಬಹಳ ಪ್ರಮುಖವಾಗಿ ಕಾಣುತ್ತೆ. ಒಂದು ಕಡೆಯಲ್ಲಿ ಸಿಪಿ ಯೋಗೇಶ್ವರ್ 2 ಬಾರಿ ಸೋತಿದ್ದಾರೆ. ಅವರೀಗ 3ನೇ ಬಾರಿ ಗೆದ್ದು ಚನ್ನಪಟ್ಟಣದಲ್ಲಿ ತನ್ನ ಪ್ರಾಬಲ್ಯ ಇದೆ, ವೈಯಕ್ತಿಕ ವರ್ಚಸ್ಸು ಇದೆ ಅನ್ನೋದನ್ನ ತೋರಿಸ್ಕೊಳ್ಬೇಕಾಗಿದೆ ಅವರಿಗೆ. ಹಾಗಾಗಿ ಈ ಚುನಾವಣೆಯಲ್ಲಿ ಗೆಲುವು ಅನಿವಾರ್ಯ ಅಂತ ಕಾಣಿಸ್ಕೊಳ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಜೆಡಿಎಸ್ನ ಅಭ್ಯರ್ಥಿ ಆಗಿರುವಂತಹ ಅಥವಾ NDA ಬೆಂಬಲಿತ ಜೆಡಿಎಸ್ ಅಭ್ಯರ್ಥಿ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿಗೆ ಅವರು ಕೂಡ 2 ಬಾರಿ ಚುನಾವಣೆಯಲ್ಲಿ ಸೋತಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಸೋತಿದ್ದಾರೆ, ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಚುನಾವಣೆಯಲ್ಲಿ ಸೋತಂತವರು. ಅವರಿಗೂ ಕೂಡ ಇದು ರಾಜಕೀಯ ಭವಿಷ್ಯ. ಇಲ್ಲಿ ತಾನು ಗೆಲ್ಲಬೇಕು, ಜನರನ್ನ ರೀಚ್ ಆಗ್ಲೇಬೇಕು. ಚುನಾವಣಾ ರಾಜಕೀಯದಲ್ಲಿ ಅಂಬೆಗಾಲಿಟ್ಟು ಈಗ
ಮೊದಲ ಬಾರಿಗೆ ಗೆಲುವನ್ನ ಕಂಡುಕೊಳ್ಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದ್ದಾರೆ. ಹಾಗಾಗಿ ಅವರಿಗೂ ಕೂಡ ಇದು ಅನಿವಾರ್ಯ ಆಗಿದೆ. ಇವರಿಬ್ಬರು ಅಭ್ಯರ್ಥಿಗಳು ಇವರಿಬ್ಬರ ಹೊರತಾಗಿ ನೋಡಿದ್ರೆ ಡಿ.ಕೆ. ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಇವರೆಲ್ಲರಿಗೂ ಕೂಡ ಬಹಳ ಪ್ರತಿಷ್ಠೆಯ ಕಾರಣ ಏನಂತಂದ್ರೆ ಸಿದ್ದರಾಮಯ್ಯನವ್ರ ಮೇಲೆ ಮೂಢ ಹಗರಣದ ಕೇಸು ಬಹಳ ದೊಡ್ಡ ಆರೋಪ ಬಂದಿದೆ. ಈ ಆರೋಪದಿಂದಾಗಿ ಜನರು ಅವ್ರನ್ನ ತಿರಸ್ಕರಿಸ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ, ಬಿಜೆಪಿ ಜೆಡಿಎಸ್ ನಾಯಕರು. ಹೀಗಾಗಿ ಇಲ್ಲ, ತನ್ನ ಬೆಂಬಲವನ್ನ ಇವತ್ತಿಗೂ ಕೂಡ ತನಗೆ ನೀಡ್ತಾ ಇದ್ದಾರೆ. ತನ್ನ ಮಾಸ್ ಲೀಡರ್ ಅಂತ ಕರೆಸ್ಕೊಳ್ಳುವಂತ ಇದೆಯಲ್ಲ, ಅದು ಹಾಗೆ ಇದೆ ಇನ್ನು ಅನ್ನೋದನ್ನ ತೋರಿಸ್ಕೊಳ್ಬೇಕಾದಂತ, ಅದನ್ನ ಸಾಕ್ಷೀಕರಿಸಬೇಕಂತ ಒಂದು ಸಂದರ್ಭ. ಹಾಗಾಗಿ ಇಲ್ಲಿ ಚನ್ನಪಟ್ಟಣ ಗೆಲುವು ಸಿದ್ದರಾಮಯ್ಯನವರಿಗೂ ಕೂಡ ಅನಿವಾರ್ಯ. ಇನ್ನೊಂದು ಕಡೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನು ನೋಡಿದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರ ಸಹೋದರ ಬೆಂಗಳೂರು ಗ್ರಾಮಾಂತರದಲ್ಲಿ ನಿಂತು ಸೋತಿರೋ ಕಾರಣಕ್ಕಾಗಿ ಡಿ.ಕೆ. ಶಿವಕುಮಾರ್ ಅವರ ವರ್ಚಸ್ಸು ಕಡಿಮೆ ಆಗ್ತಾ ಇದೆ ಅನ್ನೋಂಥ ಮಾತು ಕೇಳಿ ಬರ್ತಾ ಇದೆ. ಸಿಎಂ ಹುದ್ದೆ ರೇಸ್ನಲ್ಲಿರುವಂತಹ ಡಿ.ಕೆ. ಶಿವಕುಮಾರ್ಗೆ ಇದು ಹಿನ್ನಡೆಯಾಗಿತ್ತು. ಹಾಗಾಗಿ ಮತ್ತೆ ಅವರು ತಮ್ಮ ಪ್ರಾಬಲ್ಯವನ್ನ ಸ್ಥಾಪಿಸಲೇಬೇಕು ಅಂತಂದ್ರೆ ಅವರದೇ ಭಾಗದಲ್ಲಿ ಬರುವಂತಹ ಚನ್ನಪಟ್ಟಣದಲ್ಲಿ ಅವರು ಗೆಲ್ಲಲೇಬೇಕಾದಂತ ಅನಿವಾರ್ಯತೆ. ಕಾಂಗ್ರೆಸ್ನಲ್ಲಿ ತಾನೇ ಅಭ್ಯರ್ಥಿ ಅನ್ನೋ ಮಾತನ್ನ ಹೇಳಿದ್ರು. ಮೊನ್ನೆ ಅವ್ರು ಮಾತಾಡ್ತಾ ಒಂದ್ ವೇಳೆ ಸಿ.ಪಿ. ಯೋಗೀಶ್ವರ್ ಅವರು ಬರ್ತಿದ್ರೆ ತಾನೇ ಕಣಕ್ಕಿಳಿಸುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಈ ಕಾರಣಕ್ಕಾಗಿ ಡಿ.ಕೆ. ಶಿವಕುಮಾರ್ ಅವರಿಗೂ ಸಹಿತ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಬಹಳ ಪ್ರತಿಷ್ಠೆಯ ಕಣವಾಗಿದೆ. ಅವರ ಮುಂದಿನ ರಾಜಕೀಯ ನಡೆಗಳಿಗೆ ಅಥವಾ ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿರುವಂತಹ ಅವರಿಗೆ ತಮ್ಮ ವರ್ಚಸ್ಸನ್ನ ತೋರಿಸ್ಕೊಳ್ಳಿಕ್ಕೆ, ಹೈಕಮಾಂಡ್ಗೆ ತಮ್ಮನ್ನ ತಾವು ಏನು ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಚನ್ನಪಟ್ಟಣದಲ್ಲಿ ಈ ಚುನಾವಣೆಯಲ್ಲಿ ಗೆಲುವು ಅವರಿಗೂ ಕೂಡ ಅನಿವಾರ್ಯವಾಗಿ ಕಾಣ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವ್ರನ್ನ ನೋಡಿದ್ರೆ, ಕುಮಾರಸ್ವಾಮಿ ಅವರು ಅದೇ ಕ್ಷೇತ್ರದಲ್ಲಿ 2 ಬಾರಿ ಗೆದ್ದಂತವ್ರು, ಈಗ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಈ ಕ್ಷೇತ್ರವನ್ನ ಬಿಟ್ಕೊಟ್ರು ಸಹಿತ ತನ್ನನ್ನ ಜನ ಇವತ್ತಿಗೂ ಕೂಡ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ಒಂದ್ ಕಡೆಯಲ್ಲಿ ತೋರಿಸ್ಕೊಳ್ಬೇಕು. ಇನ್ನೊಂದು ಕಡೆಯಲ್ಲಿ ಮಗನ ರಾಜಕೀಯ ಭವಿಷ್ಯವನ್ನ ಬರಿತಾ ಇರುವಂತಹ ಕುಮಾರಸ್ವಾಮಿ ಅವರಿಗೆ ಇದು ಬಹಳ ದೊಡ್ಡ ಸವಾಲಿನ ಸಂದರ್ಭ ಆಗಿದೆ. ಕಾರಣ ಏನಂದ್ರೆ ಕುಮಾರಸ್ವಾಮಿ ಮಗ ನಿಖಿಲ್ ಅವರು ಈಗಾಗಲೇ ಹೇಳಿದ್ದಾರೆ, ತನ್ನನ್ನು 2 ಬಾರಿ ಬೇರೆ ಬೇರೆ ಕಾರಣಗಳಿಂದಾಗಿ ಸೋಲಿಸ್ಬಿಟ್ರು ಜನರು, ತಂತ್ರಗಾರಿಕೆಯನ್ನು ಮಾಡಿದ್ರು ಕೆಲವು ಪಕ್ಷಗಳು ಅನ್ನೋಂಥ ವಿಚಾರವನ್ನ ಕುತಂತ್ರ ಮಾಡಿ ಸೋಲಿಸಿದ್ರು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಈ ಚುನಾವಣೆಯಲ್ಲಿ ಅದೆಲ್ಲವನ್ನೂ ಮೀರಿ ಕುಮಾರಸ್ವಾಮಿ ಅವರು ತನ್ನ ಮಗನನ್ನ ಗೆಲ್ಲಿಸಿ ರಾಜಕೀಯ ಭವಿಷ್ಯಕ್ಕೆ ಅವರಿಗೆ ಬುನಾದಿಯನ್ನ ಹಾಕೊಡ್ಬೇಕಾಗಿದೆ. ಈ ಎಲ್ಲ ಕಾರಣಗಳಿಂದಾಗಿ ಬೇರೆ ಬೇರೆ ನಾಯಕರುಗಳಿಗೆಲ್ಲರಿಗೂ ಸಹಿತ ಇದು ಒಂದು ರೀತಿಯಲ್ಲಿ ಅನಿವಾರ್ಯದ ಗೆಲುವಾಗಿದೆ. ಗೆಲ್ಲಲೇಬೇಕಂತ ಅನಿವಾರ್ಯ ಸಂದರ್ಭ ಎದುರಾಗಿದೆ. ತಮ್ಮ ಪ್ರಭಾವವನ್ನ ತೋರಿಸ್ಕೊಳ್ಳಿಕ್ಕೆ, ಪ್ರತಿಷ್ಠೆಯನ್ನ ಉಳಿಸ್ಕೊಳ್ಳಿಕ್ಕೆ ಈ ಚುನಾವಣೆ ಒಂದು ರೀತಿಯಲ್ಲಿ ವೇದಿಕೆಯಾಗಿದೆ. ಯಾರಿಗೆ ಇಲ್ಲಿ ಪ್ರತಿಷ್ಠೆ ಅವರ ಪ್ರಭಾವವನ್ನ ಉಳಿಸ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೋ ಗೊತ್ತಿಲ್ಲ. ಆದ್ರೆ ಎಲ್ರಿಗೂ ಕೂಡ ಒಂದೊಂದು ಕಾರಣಕ್ಕಾಗಿ ಇದು ಬಹಳ ಪ್ರಮುಖವಾಗಿ ಕಾಣುತ್ತೆ. ಇನ್ನೊಂದು ಕಡೆಯಲ್ಲಿ ದೇವೇಗೌಡರನ್ನು ನೋಡಿದ್ರೆ ಇಳಿ ವಯಸ್ಸಿನಲ್ಲೂ ಸಹಿತ ಹೋಗಿ ಮೊಮ್ಮಗನ ಪರವಾಗಿ ಪ್ರಚಾರವನ್ನ ಮಾಡಿದ್ದಾರೆ. ಹೇಗಾದ್ರೂ ಮಾಡಿ ಗೆಲ್ಲಿಸಲೇಬೇಕು, ವರ್ಚಸ್ಸು ತನ್ನದನ್ನು ಕೂಡ ತೋರಿಸ್ಕೋಬೇಕು. ಕ್ಷೇತ್ರದಲ್ಲಿ ತಾನು ಮಾಡಿರುವಂತಹ ಕೆಲಸಗಳ ಬಗ್ಗೆಯೂ ಕೂಡ ಅವ್ರು ಹೇಳ್ಕೊಟ್ಟಿದ್ದಾರೆ. ಇಗ್ಲೂರು ಡ್ಯಾಮ್ ಇಂದ ಸೇರಿದಾಗೆ ಬೇರೆ ಬೇರೆ ಸಂದರ್ಭದಲ್ಲಿ ಮಾಡಿದ್ದು ಇದೆಲ್ಲವೂ ಕಾರಣಕ್ಕಾಗಿ ಬಹಳ ಪ್ರತಿಷ್ಠೆಯ ಕಣವಾಗಿದೆ. ಅಲ್ಲಿ ಈಗ ತುರುಸಿನಿಂದ ಮತದಾನ ನಡೀತಾ ಇದೆ. ಯಾರಿಗೆ ಪ್ರತಿಷ್ಠೆಯನ್ನ ಉಳಿಸ್ತಾರೆ ಅನ್ನೋದು ಈಗ ಕುತೂಹಲ. ಮಧು. ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.